ಈ ಫೋಟೋದಲ್ಲಿ ಕಾಣಿಸ್ತಿರುವ ಹುಡುಗನ ಹೆಸರು ಕಿರಣ್. ಅಷ್ಟೇ ಅಲ್ಲ, ಪಕ್ಕದಲ್ಲೇ ಇರುವ ಈಕೆಯ ಹೆಸರು ಸಹ ಪ್ರೇಮ. ಈ ಇಬ್ಬರ ಪ್ರೇಮಕ್ಕೆ ಕಾರಣವಾಗಿದ್ದು ಇದೇ ಪ್ರೀತಿ ಎಂಬ ಮಾಯೆ. ತುಮಕೂರಿನ ಕಿರಣ್ ಕಳೆದ 2 ವರ್ಷಗಳಿಂದ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಅದೇ ಕಂಪನಿಯಲ್ಲಿ ಪ್ರೇಮ ಸಹ ಕೆಲಸ ಮಾಡ್ತಿದ್ರು. ಮೊದಲಿಗೆ ಇಬ್ಬರ ಮಧ್ಯೆ ಪವಿತ್ರವಾದಂಥ ಸ್ನೇಹ ಚಿಗುರೊಡೆದಿತ್ತು. ಇಬ್ಬರು ಒಟ್ಟಿಗೆ ಕೆಲಸಕ್ಕೆ ಹೋಗ್ತಿದ್ರು. ದಿನ ಕಳೆದಂತೆ ಇಬ್ಬರ ನಡುವೆ ಪ್ರೇಮ ಶುರುವಾಗುತ್ತೆ. ಇಬ್ಬರು ಪ್ರೇಮಿಗಳಾಗ್ತಾರೆ. ಆದರೆ ಇತ್ತೀಚೆಗೆ ಕಿರಣ್ ಮನೆಯಲ್ಲಿ ಹುಡುಗಿಯನ್ನ ನೋಡಿರ್ತಾರೆ. ಆಕೆಯೊಂದಿಗೆ ಮದುವೆ ಮಾಡಲು ನಿರ್ಧರಿಸಿರ್ತಾರೆ. ಈ ವಿಷಯ ಪ್ರಿಯತಮೆ ಪ್ರೇಮಾಳಿಗೆ ಗೊತ್ತಾಗುತ್ತೆ. ನಿಮ್ಮ ಮನೆಯವರು ನೋಡಿರುವ ಸಂಬಂಧವನ್ನು ನಿರಾಕರಿಸು ಎಂದು ಕಿರಣ್ಗೆ ಪ್ರೇಮ ಮನವಿ ಮಾಡ್ತಾಳೆ. ಆದರೆ ಮನವಿಯನ್ನು ಕಿರಣ್ ನಿರಾಕರಿಸ್ತಾನೆ. ಅಷ್ಟೇ ಅಲ್ಲ, ಪ್ರೇಮಾಳ ಮೊಬೈಲ್ ನಂಬರ್ನ ಬ್ಲಾಕ್ ಮಾಡ್ತಾನೆ ಮತ್ತು ಪ್ರೇಮಾಳಿಂದ ದೂರ ಆಗಲು ಯತ್ನಿಸ್ತಿರ್ತಾನೆ. ಕಿರಣ್ನ ವರ್ತನೆಯಿಂದ ಬೇಸತ್ತ ಪ್ರೇಮ ಆತನನ್ನು ಕೊಲೆ ಮಾಡಲು ನಿರ್ಧರಿಸ್ತಾಳೆ. ನಮ್ಮ ಮನೆಯಲ್ಲಿ ಅಮ್ಮ ಅಣ್ಣ ಇಬ್ಬರೂ ಇಲ್ಲ, ಬಾ ಎಂದು ಕರೆಯುತ್ತಾಳೆ. ನಿನಗೆ ದುಬಾರಿ ಬೆಲೆಯ 4.5 ಲಕ್ಷ ಮೌಲ್ಯದ ಬೈಕ್ ಕೊಡಿಸ್ತೇನೆ ಎಂದು ನಂಬಿಸ್ತಾಳೆ. ಪ್ರೇಮಾಳ ಮಾತನ್ನು ನಂಬಿ ಕಿರಣ್ ಆಕೆಯ ಮನೆಗೆ ಹೋಗ್ತಾನೆ. ನಿನಗೆ ವಿದೇಶಿ ಶೈಲಿಯಲ್ಲಿ ಪ್ರೇಮ ನಿವೇದನೆ ಮಾಡಬೇಕೆಂದು ಅಂದುಕೊಂಡಿದ್ದೇನೆ ಎಂದು ಕಿರಣ್ ಬಳಿ ಪ್ರೇಮ ಹೇಳ್ತಾಳೆ. ಪ್ರೇಮಾಳ ಮಾತನ್ನು ನಂಬಿದ ಕಿರಣ್ ಆಕೆ ಹೇಳಿದಂತೆ ಕೇಳ್ತಾನೆ. ಮೊದಲಿಗೆ ಕಿರಣ್ನ ಕಣ್ಣನ್ನು ಕಟ್ತಾಳೆ. ಬಳಿಕ ಕೈಕಾಲುಗಳನ್ನು ಹಗ್ಗದಿಂದ ಬಿಗಿಯುತ್ತಾಳೆ. ಇದು ಕಿರಣ್ಗೆ ಅನುಮಾನ ಮೂಡಿಸುತ್ತೆ. ಏಕೆ ಕೈಕಾಲು ಕಟ್ಟುತ್ತಿದ್ಯಾ ಎಂದು ಪ್ರಶ್ನೆ ಮಾಡ್ತಾನೆ. ಬಳಿಕ ಬಾತ್ರೂಮ್ಗೆ ತೆರಳುವ ಪ್ರೇಮ ಬಾತ್ರೂಮ್ನಿಂದ ಸೀಮೆ ಎಣ್ಣೆ ಮತ್ತು ಪೆಟ್ರೋಲ್ ತಂದು ಕಿರಣ್ ಮೇಲೆ ಸುರಿಯುತ್ತಾಳೆ. ಬಳಿಕ ಬೆಂಕಿ ಕಡ್ಡಿಯಿಂದ ಗೀರಿ ಕಿರಣ್ ಮೇಲೆ ಎಸೆಯುತ್ತಾಳೆ. ಕಿರಣ್ ಒದ್ದಾಟ ನೋಡಿ ತಾನು ಸಹ ಬಾತ್ರೂಮ್ ಒಳಗೆ ನುಗ್ಗಿಕೊಳ್ತಾಳೆ. ಇದು ಅವಳಿಗೆ ಭಯ ಹುಟ್ಟಿಸುತ್ತೆ. ನಂತರ ಬಾತ್ರೂಮಿಂದ ಹೊರ ಓಡಿ ಬರ್ತಾಳೆ. ಇದನ್ನು ಕಂಡಂಥ ಪಕ್ಕದ ಮನೆಯವರು ಕೂಡಲೇ ಕಿರಣ್ಣನ್ನು ಉಳಿಸೋಕೆ ಮುಂದಾಗ್ತಾರೆ. ಆದರೆ ಅಷ್ಟರಲ್ಲಾಗಲೇ ಕಿರಣ್ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ. ನಂತರ ಪೊಲೀಸರಿಗೆ ಮಾಹಿತಿ ನೀಡ್ತಾರೆ ಸ್ಥಳೀಯರು. ಪೊಲೀಸರು ಬಂದು ಪ್ರೇಮಾಳನ್ನು ವಿಚಾರಣೆ ನಡೆಸಿದಾಗ ನಡೆದ ಘಟನೆಯೆಲ್ಲ ಇಂಚು ಇಂಚಾಗಿ ವಿವರಿಸಿದ್ದಾಳೆ.